ಅಕ್ಟೋಬರ್ 16 ಇಂದಿಗೆ ಮುಂಗಾರು ಮಳೆ ಮುಕ್ತಾಯವಾಗುವಂಥದ್ದು. ಹಾಗಿದ್ರೆ ಹಿಂಗಾರು ಪ್ರಾರಂಭ ಆಗುವಂಥದ್ದು, ಹಾಗೆ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಹಿಂಗಾರಿನ ಮಳೆ ಪ್ರಮಾಣ ಆಗುತ್ತೆ, ಯಾವ್ಯಾವ ಭಾಗಗಳಲ್ಲಿ ಹಿಂಗಾರು ಮಳೆ ಬೀಳುತ್ತೆ, ಇದೆಲ್ಲದ್ರ ಬಗ್ಗೆ ಅಂದರೆ ಹವಾಮಾನ ವೈಪರೀತ್ಯದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ CS ಪಾಟೀಲ್ ಅವರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್, ಈಗ ಮುಂಗಾರು ಮಳೆ ಮುಕ್ತಾಯ ಆಗುತ್ತೆ, ಇವತ್ತಿಗೆ ಹಿಂಗಾರು ಮಳೆ ಪ್ರಾರಂಭ ಆಗುವಂಥದ್ದು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಹಿಂಗಾರು ಮಳೆ ಬೀಳುತ್ತೆ, ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಹೇಗಿರುತ್ತೆ ಹಿಂಗಾರು ಮಳೆಯ ಆರ್ಭಟ, ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು? ಮುಂಗಾರು ಮಳೆ ಅಕ್ಟೋಬರ್ 16ರಂದು ಮುಕ್ತಾಯವಾಗುವುದು ಮತ್ತು ಅದರ ಜೊತೆಗೆ ಹಿಂಗಾರು ಮಳೆ ಅಕ್ಟೋಬರ್ 16ರಂದು ಪ್ರಾರಂಭವಾಗುವುದು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ 2 ದಿವಸದಿಂದ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಗಾಳಿಯ ದಿಕ್ಕು ಬದಲಾವಣೆಗೊಂಡಿದೆ. ಈಗ ಗಾಳಿಯ ದಿಕ್ಕು ಈಶಾನ್ಯದಿಂದ ಬರುವುದರಿಂದ ಅಥವಾ ಪೂರ್ವದಿಂದ ಬರುವುದರಿಂದ ಈ ಒಂದು ದಿಕ್ಕನ್ನು ಅವಲಂಬಿಸಿ ನಾವು ಇದಕ್ಕೆ ಈಶಾನ್ಯ ಮಾರುತ ಅಂತೇಳಿ ನಾವು ಡಿಕ್ಲೇರ್ ಮಾಡ್ತೀವಿ. ಅಕ್ಟೋಬರ್ 16ರಿಂದ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಈಶಾನ್ಯ ಮಾರುತ ಸೆಟ್ ಆಗುವುದು ಮತ್ತು ಇದರ ಹಿನ್ನೆಲೆಯಲ್ಲಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 16, 17 ಹಾಗೂ 18ರಂದು ಹಲವು ಕಡೆ ಅಂದರೆ 51% 75% ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ. ಅದು ಕೆಲವು ಜಿಲ್ಲೆಗಳಲ್ಲಿ ಕೂಡ ನಾವು ಯೆಲ್ಲೋ ಅಲರ್ಟನ್ನು ಕೂಡ ಕೊಟ್ಟಿದ್ದೀವಿ. ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಅಕ್ಟೋಬರ್ 16ರಂದು ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 16, 17 ಹಾಗೂ 18ರಂದು ಕೆಲವು ಕಡೆ 26% 50% ಸ್ಥಳಗಳಲ್ಲಿ ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ಅಕ್ಟೋಬರ್ 19ರಿಂದ ಅಕ್ಟೋಬರ್ 21ರವರೆಗೆ ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಅಕ್ಟೋಬರ್ 16ರಂದು ಯೆಲ್ಲೋ ಅಲರ್ಟನ್ನು ಕೂಡ ಕೊಡಲಾಗಿದೆ. ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 16, 17 ಹಾಗೂ 18ರಂದು ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಅಕ್ಟೋಬರ್ 19ರಿಂದ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆದ್ರೂ ಕೆಲವು ಕಡೆ ಮಳೆ ಆಗಬಹುದು. ಓಕೆ. ಅಂದರೆ ಈ ಹಿಂಗಾರು ಮಳೆ ಎಷ್ಟು ದಿನಗಳು ಇರುವಂಥದ್ದು? ಇದೇನಾದರೂ ನವಂಬರ್ವರೆಗೆ ಮುಂದುವರಿಯುತ್ತಾ ಅಥವಾ ಜನವರಿ ತನಕನಾ ಅಥವಾ ಹೇಗಿರುತ್ತೆ ಅನ್ನುವಂಥದ್ದು ಸರ್? ಪ್ರಮಾಣ ಹೇಗಿರುತ್ತೆ ಇದು ಹಿಂಗಾರು ಮಳೆ? ಅಂದರೆ ಈಶಾನ್ಯ ಮಾರುತ ಡಿಸೆಂಬರ್ 31 ತನಕ ನಾರ್ಮಲಾಗಿರುತ್ತೆ. ಆದರೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅದು. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಷ್ಟೊಂದು ಮಳೆ ಆಗಲ್ಲ. ಅದು ಈಶಾನ್ಯ ಮಾರುತ ಸ್ವಲ್ಪ ಆಗುತ್ತೆ. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಮಳೆಯ ಪ್ರಮಾಣ ಕಡಿಮೆ. ಆದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಕೆಲವು ಕಡೆ ಮಳೆ ಆಗುವ ಸಾಧ್ಯತೆಗಳು ಇರ್ತಾವೆ. ಆದರೆ ಸಾಮಾನ್ಯವಾಗಿ ನವಂಬರ್ 30 ತನಕ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಈ ಒಂದು ಈಶಾನ್ಯ ಮಾರುತ ಮಳೆ ತರ್ತೈತಿ. ಮುಂದೆ ಡಿಸೆಂಬರ್ 15ರ ನಂತರ ಮಳೆ ಪೂರಾ ಕಡಿಮೆ ಆಗುವ ಸಾಧ್ಯತೆಗಳದಾವೆ ಕರ್ನಾಟಕ ರಾಜ್ಯಾದ್ಯಂತ. ಓಕೆ. ಈಶಾನ್ಯ ಮಾರುತದ ಎಫೆಕ್ಟು ಬೆಂಗಳೂರಿನಲ್ಲಿ, ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬರುವಂತಹ ಚಾನ್ಸಸ್ ಇದೆಯಾ? ಹೇಗೆ ಹೇಳ್ತೀರಿ ಸರ್? ಹೇಗೆ ಉಲ್ಲೇಖ ಮಾಡ್ತೀರಾ, ಹೇಗೆ ಅಂತ? ಬೆಂಗಳೂರಿನಲ್ಲಿ ಕೂಡ ಅಕ್ಟೋಬರ್ 16, 17 ಹಾಗೂ 18ರಂದು ಹಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಒಂದು ಅಕ್ಟೋಬರ್ 19ರಿಂದ ಬೆಂಗಳೂರಿನಲ್ಲಿ ಕೆಲವು ಕಡೆ ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳದಾವೆ. ಓಕೆ. ಅಂದರೆ ಇವತ್ತಿನಿಂದ ಮುಂಗಾರು ಮುಕ್ತಾಯ ಆಗುವಂಥದ್ದು ಮತ್ತು ಹಿಂಗಾರು ಪ್ರಾರಂಭ ಆಗತ್ತೆ. ರೈತರಿಗೇನು ಸಲಹೆ ಕೊಡ್ತೀರಿ? ಈ ಹಿಂಗಾರು ಮಳೆ ಆರಂಭದ ಜೊತೆಗೆ ಒಂದು ಸ್ವಲ್ಪ ತೀವ್ರವಾಗಿರ್ತೈತಿ ಮಳೆ ಮತ್ತು ಕೆಲವೊಂದು ಕಡೆ ಗುಡುಗು ಮಿಂಚು ಸಮೇತವಾಗಿ ಮತ್ತು ಗಾಳಿಯ ವೇಗ ಕೂಡ ಇರಬಹುದು. ಎಸ್, ಓಕೆ. ಧನ್ಯವಾದಗಳು ಸರ್. ಧನ್ಯವಾದ. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರ ಮಾಹಿತಿಯಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ.
ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.